ನಮಸ್ಕಾರ. ಈಗ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ನಾಳೆಗೆ ನಮ್ಗೆ ಏನೇನು ಆಪ್ಷನ್ಸ್ ಇದೆ ಅಂತ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಈಗ ನಾನಿರೋದು ನಿಫ್ಟಿ 50 ಅಲ್ಲಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಸೊ ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಆ, ಏನಂತಂದ್ರೆ ಇದನ್ನ ಲೀಡಿಂಗ್ ಡಯಾಗನಲ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಬಟ್ ನಾನು ಈ ಕ್ಯಾಂಡಲ್ ಸ್ಟಿಕ್ಸ್ ಏನಿದೆಯಲ್ವಾ, ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಾನು ರೀಡ್ ಮಾಡಿ ಅದು 50%ಗೆ ರಿಟ್ರೇಸ್ ಆಗ್ತಾ ಇದೆ ಅಂತ ತಿಳ್ಕೊಂಡು ಇಲ್ಲಿ ಎ ಫಾರ್ಮ್ ಆಗಿ ಇಲ್ಲಿ ಮೇಲ್ಗಡೆ ಬಿ ಹೋಗಿ ಕೆಳಗಡೆ ಸಿ ಬರ್ಬೋದು ಅಂತ ನಾನು ಹೇಳಿದ್ದೆ. ಬಟ್ ಅದೇನಾಯ್ತು, ಮಾರ್ಕೆಟ್ ಏನೋ ಬಂತು ಇಲ್ಲಿಗೆ ಡೆಸ್ಟಿನೇಷನ್ ಮಾತ್ರ ಇದ್ರದ್ದು ಇಲ್ಲಿಗೆ ಇದೆ, 61%ಗೆ ಇತ್ತು. ಓಕೆ, ಬಟ್ ಅದು ಮೇಲ್ಗಡೆ ಹೋಗಿ ಬರಲಿಲ್ಲ. ಸೊ ಡೈರೆಕ್ಟ್ ಅದು ಕೆಳಗಡೆನೆ ಬಂತು. ಬಟ್ ಅದು ABC ಫಾರ್ಮೆಟ್ ಅಲ್ಲಿ ಬರಲಿಲ್ಲ, ಅದು WXYZ ಫಾರ್ಮೆಟ್ ಅಲ್ಲಿ ಬಂತು. ಈಗ ನೋಡಿ, ನಾನು ರೂಲ್ ಆಫ್ ಆಲ್ಟರ್ನೇಷನ್ಸ್ ಬಗ್ಗೆ ನಿಮ್ಗೆ ಹೇಳಿದ್ದೆಲ್ಲ, ನೋಡಿ ಇದೇ ರೂಲ್ ಆಫ್ ಆಲ್ಟರ್ನೇಷನ್ಸ್ ನ ಇಟ್ಕೊಂಡು ನಾನು ನಿನ್ನೆನೂ ಹೇಳಿದ್ದೆ, ಮಾರ್ಕೆಟ್ 61% ಬರಬೇಕು, ಆ ರೂಲ್ ಆಫ್ ಆಲ್ಟರ್ನೇಷನ್ ಮ್ಯಾಚ್ ಆಗಬೇಕು. ಓಕೆ, ಡೆಸ್ಟಿನೇಷನ್ ಇರೋದು ಸೇಮೇ, ಬಟ್ ಆ ಡೆಸ್ಟಿನೇಷನ್ ರೀಚ್ ಆಗಬೇಕಾದ್ರೆ ಯಾವ ರೀತಿ ಹೋಗ್ಬೇಕು ಅನ್ನೋದು ಬೇರೆ ಬೇರೆ ತರ ಹೋಗ್ಬೋದು. ಎಕ್ಸಾಂಪಲ್ ಅಂತಂದ್ರೆ, ಈಗ ನಮ್ಗೆ ಡೆಲ್ಲಿಗೆ ಹೋಗೋದಿದೆ ಅಂತಂದ್ರೆ, ಡೆಲ್ಲಿಗೆ ಹೋಗೋದಂತೂ ಫಿಕ್ಸ್ ಇದೆ. ಬಟ್ ನೀವು ಬೆಂಗಳೂರಿಂದ ಬಾಂಬೆ ಫ್ಲೈಟ್ ಹೋಗಿ ಬಾಂಬೆಯಿಂದ ಮತ್ತೆ ಡೆಲ್ಲಿಗೆ ಹೋಗ್ತಿರೋ, ಇಲ್ಲ ಇಲ್ಲಿಂದ ಹೈದರಾಬಾದ್ಗೆ ಹೋಗಿ ಹೈದರಾಬಾದಿಂದ ಮತ್ತೆ ಫ್ಲೈಟ್ ಥ್ರೂ ಡೆಲ್ಲಿಗೆ ಹೋಗ್ತಿರೋ, ಇಲ್ಲ ಡೈರೆಕ್ಟ್ ಬೆಂಗಳೂರಿಂದನೇ ಡೆಲ್ಲಿಗೆ ಫ್ಲೈಟ್ ಇಂದ ಹೋಗ್ತಿರೋ, ಸೊ ಬೇರೆ ಬೇರೆ ತರ. ಓಕೆ, ಬಟ್ ಡೆಸ್ಟಿನೇಷನ್ ಮಾತ್ರ ಡೆಲ್ಲಿನೇ. ಸೊ ಇದು ಲೀಡಿಂಗ್ ಡಯಾಗನಲ್ ಅಲ್ಲಿ 61.8% ಇಲ್ಲ 50% ಡೆಸ್ಟಿನೇಷನ್ ಫಿಕ್ಸ್ ಇತ್ತು. ನಾನು ನಿನ್ನೆನೆ ಮುಗಿದಿದೆ ಅಂತ ಪ್ಲಾನ್ ಮಾಡಿದ್ದೆ, ತಿಳ್ಕೊಂಡಿದ್ದೆ. ಬಟ್ ಇದು ಮತ್ತೆ ಕೆಳಗಡೆ ಬಂತು. ಓಕೆ, ಈಗ ಫರ್ದರ್ ಫಾಲ್ ಚಾನ್ಸ್ ಇಲ್ಲ. ಯಾಕೆಂತಂದ್ರೆ ಇದು ಒಂದು ವೇಳೆ ಲೀಡಿಂಗ್ ಡಯಾಗನಲ್ ಅಂತ ನಾವು ರೀಡಿಂಗ್ ಮಾಡ್ತಾ ಇದ್ರೆ ನಮ್ಗೆ ಇಲ್ಲಿಗೆ ಕ್ಲೋಸ್. ಈಗ 61.8 ಇಂದ ಕೆಳಗಡೆ ಬರಕ್ ಚಾನ್ಸ್ ಇಲ್ಲ ಈಗ. ಓಕೆ, ಸೊ ಈಗ ಏನೇ ಇದ್ರು ಅಪ್ ಸೈಡ್ ಮೂವ್ಮೆಂಟ್ನೇ. ಓಕೆ, ಆಮೇಲೆ ಇದು ನೋಡಿ, ನಿಮಗೆ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡಿ, ನಿಮಗೆ ಮಾರ್ನಿಂಗ್ ಸ್ಟಾರ್ ಈವ್ನಿಂಗ್ ಸ್ಟಾರ್ ಅನ್ನೋದು ನೀವು ಡಿಸೈಡ್ ಮಾಡಿ. ಓಕೆ, ಪರ್ಫೆಕ್ಟ್ ಆಗಿ ಡೋಜಿ ಫಾರ್ಮ್ ಆಗಿ ಮಾರ್ಕೆಟ್ ರಿವರ್ಸಲ್ ತೋರಿಸ್ತಾ ಇದೆ. ಓಕೆ, ಸೊ ಈಗ ನಾವು ಏನ್ ಮಾಡುವ ಅಂತಂದ್ರೆ, ಇಲ್ಲಿಂದ ಇಲ್ಲಿಗೆ ಒಂದು ಫಿಬ್ನಾಸಿ ಹಾಕಿ, ಈಗ ನೋ ಚಾನ್ಸು, ಏನೇ ಅಡೆತಡೆ ಇಲ್ಲದೆ ಮಾರ್ಕೆಟ್ ನಿಮಗೆ ಈ ಡೆಸ್ಟಿನೇಷನ್ ರೀಚ್ ಆಗಬೇಕು, ಯಾವುದೇ ಅಡೆತಡೆ ಇಲ್ಲದೆ ಮಿನಿಮಮ್. ಓಕೆ, ಸೊ ಒಂದ್ ವೇಳೆ ನಾವು ಇದನ್ನ ಸ್ಟಡಿ ಮಾಡಿದ್ದು ಲೀಡಿಂಗ್ ಡಯಾಗನಲ್ ಅಂತ ಕನ್ಸಿಡರ್ ಮಾಡಿದ್ದು ಒಂದ್ ವೇಳೆ ಸರಿಯಾಗಿ ಇದ್ದಿದ್ರೆ, ಈಗ ಮಾರ್ಕೆಟ್ ವೇವ್ 5ಗೆ ನಿಮಗೆ ಮಿನಿಮಮ್ 127% ರೀಚ್ ಆಗಲೇಬೇಕು, ಮಿನಿಮಮ್ ಹೇಳ್ತಾರದು ನಾನು. ಆಮೇಲೆ 161 ರೀಚ್ ಆಗೋ ಚಾನ್ಸಸ್ ಅಷ್ಟೇ ಇದೆ. ಓಕೆ, ಸೊ ಈಗ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಗೊತ್ತಾಗ್ಬಿಡ್ತು ಈಗ. ಸೊ ಇಲ್ಲಿವರೆಗೂ ಮಾರ್ಕೆಟ್ ಅಪ್ ಸೈಡ್ ಇರುತ್ತೆ ಅಂತ ನಮ್ಗೆ ಈಗ ಒಂದು ಗೊತ್ತಾಗಿದೆ ಈಗ. ಸೊ ಇದನ್ನೇ ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡಿ, ಇದನ್ನ WXYZ ಆಗಿಬಿಡ್ತಿದ್ದು 0, ಇದು W, ಇದು X, ಇದು Y, ಇದು X, ಇದು Z ಆಗಿಬಿಡ್ತು. Z ಆಗಿ ಮಾರ್ಕೆಟ್ ಅಪ್ ಸೈಡ್ ಹೋಯ್ತು. ಇಲ್ಲ ಅಂತಂದ್ರೆ ನೀವು ಇದನ್ನ ಈ ತರನು ರೀಡ್ ಮಾಡಬಹುದು, 0, 1, 2, 3, 4, 5 ಇದೇ ತರ ರೀಡ್ ಮಾಡಬಹುದು. ಬಟ್ 1, 2, 3, 5ಗೆ 3, 4, 5ಗೆ ಮತ್ತು WXYXZ ಗೆ ಡಿಫರೆನ್ಸ್ ಇದೆ. ಓಕೆ, ಅದು ಈಗೆಲ್ಲ ಹೇಳೋದಿಲ್ಲ, ಆಮೇಲೆ ಮತ್ತೆ ಹೇಳ್ತೀನಿ ಒಂದ್ಸಲ. ಓಕೆ, ಸೊ ನೀವು ಈ ತರನು ರೀಡಿಂಗ್ ಮಾಡಬಹುದು. ಈಗ ನೋಡಿ, Z ಮುಗಿದ ತಕ್ಷಣ
ನಿಮಗೆ ಈ ಪ್ರೀವಿಯಸ್ ಹೈ ಮತ್ತೆ ಲೋ ನೋಡ್ಕೊಳ್ಳಿ. ಈ ಪ್ರೀವಿಯಸ್ ಹೈ ಮತ್ತು ಲೋ ಅದು 61.8% ಬ್ರೀಚ್ ಆಗಿ ಹೋಗಿದೆ ಮಾರ್ಕೆಟ್. ಅಂದ್ರೆ ಇದು ಏನಿದೆ ಅಲ್ವಾ, ಇದು ನಾವು ಟೈಮ್ ಬೀಯಿಂಗ್ ಇಂಪಲ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಟೈಮ್ ಬೀಯಿಂಗ್. ಓಕೆ, ಈಗ ನೋಡಿ, ನನಗೆ ಇದು 0.234 ಆಗಿ 4 ಇಲ್ಲಾಗಿದೆ, 5 ಇಲ್ಲಿದೆ. ಓಕೆ, ಈಗ ನಾಳೆ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಅಪ್ಸೈಡ್ ಓಪನ್ ಆಗಬಹುದು. ಓಕೆ, ಅಂದ್ರೆ 127%ಗೆ ಓಪನ್ ಆಗುತ್ತೆ. 200% ಯಾವ್ದೋ ವೇವ್ 5 ಎಲ್ಲಿ ಮುಗಿಯುತ್ತಲ್ವಾ ಅಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ. ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ ನಿಮಗೆ ಕೆಳಗಡೆ ಬರುತ್ತೆ. ಇಲ್ಲ ವಿತೌಟ್ ಏನು ಯಾವ್ದು ಗ್ಯಾಪ್ ಅಪ್ ಇಲ್ಲ, ಏನು ಇಲ್ಲ, ಸಿಂಪಲ್ ಆಗಿ ಓಪನ್ ಆಗುತ್ತೆ. ಸ್ವಲ್ಪ ಮೇಲ್ಗಡೆ ಹೋಗುತ್ತೆ, ವೇವ್ 5 ಮುಗಿಸುತ್ತೆ. ಮತ್ತೆ ನಿಮಗೆ ಇಲ್ಲಿಂದ ಬಂದು ಕೆಳಗಡೆ 61ಗೋ ಇಲ್ಲ 81ಗೋ ಇಲ್ಲ 38 15 ಯಾವುದೇ ಒಂದು ರೇಷೋದಲ್ಲಿ ನಮ್ದು ವೇವ್ 2 ಕಂಪ್ಲೀಟ್ ಆಗುತ್ತೆ. ವೇವ್ 2 ಕಂಪ್ಲೀಟ್ ಆದ ನಂತರ ಮಾರ್ಕೆಟ್ ಸಡನ್ ಆಗಿ ಮೇಲ್ಗಡೆ ಹೋಗುತ್ತೆ. ನಾಳೆಗೆ ಫಸ್ಟ್ 15 ಮಿನಿಟ್ಸು ಇಲ್ಲ ಫಸ್ಟ್ ಹಾಫ್ ಎನ್ ಅವರು ಯಾರು ಯಾವುದು ಟ್ರೇಡ್ ತಗೊಳಿಕ್ ಹೋಗ್ಬಿಡಿ. ಓಕೆ ಆಯ್ತಾ, ಮಾರ್ಕೆಟ್ ಸ್ವಲ್ಪ ಸೆಟ್ಲ್ ಆಗ್ಲಿಕ್ಕೆ ಬಿಡಿ. ನಾಳೆಗೆ ಮಾರ್ಕೆಟ್ ಒಂದ್ ಸ್ವಲ್ಪ 15 ಮಿನಿಟ್ಸ್ ತುಂಬಾ ವೋಲ್ಟೈಲ್ ಇರುತ್ತೆ. ಒಂದು ಕೆಳಗಡೆ ಓಪನ್ ಆಗಿ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗಿ ಒಂದ್ ವೇಳೆ ನೀವು ತಿಳ್ಕೊತೀರಾ ಇಂಪಲ್ಸ್ ಅಲ್ಲಿ ಬಂತು ಅಂತ ತಿಳ್ಕೊತೀರಾ, ಬೈ ಮಾಡ್ತೀರಾ. ಸಡನ್ ಆಗಿ ಇಲ್ಲಿ ಒಂದು ವೇವ್ 5 ಮುಗಿಯುತ್ತೆ, ಮತ್ತೆ ಅದು ಇಲ್ಲಿ 1 ಡಿಗ್ರಿ ಮುಗಿಯುತ್ತೆ. ವೇವ್ 1 ಆಗಿ ಮತ್ತೆ ವೇವ್ 2 ಸ್ವಲ್ಪ ಕೆಳಗಡೆ ಬರುತ್ತೆ. ಇಲ್ಲಿ ಯಾವಾಗ ಬರುತ್ತಲ್ವಾ ಅವಾಗ ನೀವು ಎಂಟ್ರಿ ಆಗ್ಲಿಕ್ಕೆ ಪ್ಲಾನ್ ಮಾಡಿ. ಅಲ್ಲಿವರೆಗೂ ಯಾವುದೇ ಎಂಟ್ರಿ ಆಗೋ ಪ್ಲಾನ್ ಮಾಡಕ್ ಹೋಗ್ಬಿಡಿ. ಒಂದ್ 15 ಮಿನಿಟ್ಸ್ ಟು 20 ಮಿನಿಟ್ಸ್ ಸುಮ್ಮನೆ ಇದ್ಬಿಡಿ, ಏನು ಮಾಡ್ಲಿಕ್ಕೆ ಹೋಗ್ಬಿಡಿ. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ ನನ್ನ ಒಪಿನಿಯನ್ ನಾನು ನಿಮ್ಗೆ ಹೇಳಿದ್ದೀನಿ. ಈಗ ನಾವು ಬ್ಯಾಂಕ್ ನಿಫ್ಟಿಗೆ ಹೋಗುವ. ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಿ ನಿನ್ನೆ ಕೌಂಟಿಂಗ್ ಅನ್ಸುತ್ತೆ. ಯಾಕಂದ್ರೆ ಇದು ವೇವ್ 5 ಇಲ್ಲಿಗೆ ಮುಗಿದಿದೆ ಇದು. ಓಕೆ, ಸೊ ಇದು ಇತರದ್ದು 1 ಇಲ್ಲಿದೆ, 2 ಇಲ್ಲಿದೆ. ಓಕೆ, ಇದು 3 ಇಲ್ಲಿದೆ, ಇತರದ್ದು 4 ಇಲ್ಲಿದೆ, ಆಮೇಲೆ 5 ಇಲ್ಲಿಗೆ ಆಗಿದೆ. 5 ಮುಗಿದು ಇದು ಎ ಬಿ ಮತ್ತೆ ಸಿ, ಇದು 0, ಇದು ಎ, ಇದು ಬಿ, ಇದು ಸಿ ಮುಗಿದಿದೆ. ಇವತ್ತು ಮತ್ತೆ ಇಂಪಲ್ಸ್ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಓಕೆ, ಈಗ ಇದು ಹೋಲ್ ಇದು 1 ಇದು 2 ಆಯ್ತು. ಈಗ ಇನ್ನು 3 ನಿಮಗೆ ನಾಳೆಗೆ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ತುಂಬಾ ಚಾನ್ಸ್ ಇದೆ. ಗ್ಯಾಪ್ ಅಪ್ ಓಪನ್ ಆಗೋದು ಯಾಕೆ ಅಂತಂದ್ರೆ ನಾನು ಇವೆಲ್ಲ ಡಿಲೀಟ್ ಮಾಡ್ತೀನಿ ಈಗ. ಓಕೆ, ಈಗ ಇದನ್ನ 1 ಆಗುತ್ತೆ, ಇದು 2 ಆಗುತ್ತೆ, ಇದು 0 ಆಗುತ್ತೆ ಈಗ. ಓಕೆ ಆಯ್ತಾ, ಸೊ 1 ಇದು 2 3 ಮತ್ತೆ ಮೇಲ್ಗಡೆ ಹೋಗ್ಬಹುದು. ಇಲ್ಲ ಅಂತಂದ್ರೆ ಇದು ಒಂದು ಆಪ್ಷನ್ಸ್ ಇದೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಅಪ್ಸೈಡ್ ಮೂವ್ಮೆಂಟ್ ತೋರಿಸೋದ್ರಿಂದ ನಿಮ್ಗೆ ಎ ಬಿ ಸಿ ಇಲ್ಲೇ ಮುಗಿದು 38% ನಿಮ್ದು ವೇವ್ 2 ಮುಗಿದು ಫಿಫ್ತ್ ವೇವ್ ಬ್ಯಾಂಕ್ ನಿಫ್ಟಿ 5th ವೇವ್ ಅಲ್ಲಿ ಸಬ್ ವೇವ್ಸ್ 1 2 ಇಲ್ಲಿಗೆ ಮುಗಿದು 3 ಅಪ್ಸೈಡ್ ಹೋಗ್ಬೋದು. ಒಂದು ಇಲ್ಲ ಇದು ಡಬ್ಲ್ಯೂ ಆಗಿ ಎಕ್ಸ್ ಇಲ್ಲಿ ಫಾರ್ಮ್ ಆಗಿ ಮತ್ತೆ ವಾಯ್ ಇಲ್ಲಿ ಫಾರ್ಮ್ ಆಗಿಲ್ಲ 61% ಬಂದು ಇಲ್ಲಿ ವೇವ್ 2 ಮುಗಿಯೋ ಚಾನ್ಸಸ್ ಇದೆ. ಓಕೆ, ಇದು ಎಲ್ಲ ನಿಫ್ಟಿ ಯಾವ ತರ ಮೂವ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಫ್ಟಿ ಒಂದು ಚೆನ್ನಾಗಿ ಮೂವ್ ಆದ್ರೆ ನಿಮ್ದು ಇಲ್ಲೇ ಸಿ ಇಲ್ಲಿ ವೇವ್ 2 ಇಲ್ಲಿಗೆ ಮುಗಿದು ಬಿಡುತ್ತೆ. ಇದು ಅಪ್ಸೈಡ್ ನಿಮ್ಗೆ ಗ್ಯಾಪ್ ಅಪ್ ಓಪನ್ ಆಗಿ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ,
ಸೊ ಇದು 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಬ್ಯಾಂಕ್ ನಿಫ್ಟಿ ನನಗೆ ಅಪ್ಸೈಡ್ ಮೂವ್ಮೆಂಟ್ ಕಾಣಿಸ್ತಾ ಇದೆ. ಬಟ್ ಕಂಡೀಷನ್ಸ್ ಏನಂತಂದ್ರೆ ಈಗೇನ್ ಮೇಲ್ಗಡೆ ಹೋಗುತ್ತಲ್ವಾ ಇದು ಎಕ್ಸ್ ಆಗಿರಬಾರ್ದು. ಓಕೆ, ಒಂದ್ ವೇಳೆ ಇದು ಎಕ್ಸ್ ಇದ್ದಿದ್ರೆ, ಇದು ಮೇಲ್ಗಡೆ ಮೂವ್ ಆಗೋದು ಮೂವ್ ಎಕ್ಸ್ ಆಗಿದ್ರೆ ಇದು ನಿಮಗೆ ಇಲ್ಲಿದೆಯಲ್ವಾ ಈ ಟಾಪ್ ಬಿ ಅಂತ ಏನ್ ಕನ್ಸಿಡರ್ ಮಾಡಿದ್ರು ಟಾಪ್. ಓಕೆ, ಈಗ ಇದು ಏನ್ ಮೂವ್ ಆಗ್ತಾ ಇದೆ ಅಲ್ವಾ, ಒಂದು ವೇಳೆ ಇದನ್ನ ಈ ತರ ನೀವು ರೀಡ್ ಮಾಡೋರಿದ್ದಿದ್ರೆ 0 ಡಬ್ಲ್ಯೂ ಅಂತ ರೀಡ್ ಮಾಡಿ ಎಕ್ಸ್ ಮೇಲ್ಗಡೆ ಮಾಡಿ ಮತ್ತೆ ವೈ ಕೆಳಗಡೆ ಬರೋ ಚಾನ್ಸಸ್ ಏನಿದೆ ಅಂತ ಗೆಸ್ ಮಾಡ್ತಿದ್ರೆ ಇದಕ್ಕೆ ಇನ್ವ್ಯಾಲಿಡೇಷನ್ ಪಾಯಿಂಟ್ ಯಾವ್ದು ಗೊತ್ತಾ, ಇದು ಎಕ್ಸ್. ಈ ಎಕ್ಸ್ ಏನಿದೆಯಲ್ವಾ ಇದು ಬಿ ಮೇಲ್ಗಡೆ ಹೋಗಂಗಿಲ್ಲ. ಓಕೆ, ಒಂದು ವೇಳೆ ಈ ಬಿ ಮೇಲ್ಗಡೆ ಇದು ಎಕ್ಸ್ ಏನಾದ್ರೂ ಹೋದ್ರೆ ನಿಮಗೆ ಇದು ಡಬ್ಲ್ಯೂ ಎಕ್ಸ್ ವೈ ಆಗೋದಿಲ್ಲ. ಅವಾಗೆ ನಿಮ್ದು ಇದು 2 ಇಲ್ಲಿಗೆ ಆಗತ್ತೆ, ಇದು ಮೇಲ್ಗಡೆ ಏನು ಹೋಗ್ತಾ ಇರುತ್ತಲ್ಲ ಅದು 3 ಆಗತ್ತೆ. ಓಕೆ, ಸೊ ಸ್ವಲ್ಪ ನಾಳೆಗೆ ನೋಡ್ಕೊಂಡು ಇದು ಮಾಡಿ. ಯಾಕಂತಂದ್ರೆ ಒಂದ್ ವೇಳೆ ವಾಲಟೈಲ್ ಮಾರ್ಕೆಟ್ ಆದ್ರೆ ಇದು ನಿಮಗೆ 61% ವರೆಗೂ ರಿಟ್ರೇಸ್ ಆಗಿ ಮತ್ತೆ ಮೇಲ್ಗಡೆ ಹೋಗಬಹುದು, ಇಲ್ಲ ಇಲ್ಲಿಂದನೇ ಮೇಲ್ಗಡೆ ಹೋಗಬಹುದು. ಇದನ್ನೇ ಸ್ವಲ್ಪ 15 ಮಿನಿಟ್ಸ್ ಅಲ್ಲಿ ನೋಡೋ ನೆಸೆಸಿಟಿ ಇಲ್ಲ ಇದು. ಸೊ ಇದು ಕ್ಲಿಯರ್ ಇದೆ, ಬ್ಯಾಂಕ್ ನಿಫ್ಟಿ ಕ್ಲಿಯರ್ ಇದೆ. ಸೊ ಇದು ನಿಮಗೆ ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತೆ ಈಗ ಇದು. ಸೊ ನಿಮಗೆ 3-4 ರಿಟ್ರೇಸ್ಮೆಂಟ್ ಹಾಕಿದ್ರೆ 127% ಮಿನಿಮಮ್, 127% ಏನಲ್ಲ, ಇದು ಸಿಕ್ಕಾಪಟ್ಟೆ ಹೋಗ್ತಿದೆ ಮೇಲ್ಗಡೆಗೆ. 60,004. ಒಂದು ವೇಳೆ ಇದನ್ನ 1-2 ಅಂತ ಮಾಡಿದ್ರೆ 3-4 ಇನ್ನು ಮೇಲ್ಗಡೆ ಹೋಗ್ತಿದೆ. ಇದು ಲೀಡಿಂಗ್ ಡಯಾಗನಲ್ ಇದೆ, ಇಲ್ಲ ಲೀಡಿಂಗ್ ಇಲ್ಲ. ಸೊ ಏನಾಗುತ್ತೆ ಅಂತಂದ್ರೆ ನಿಮಗೆ 1 2 ಸೊ 1 2 3 4 ಓಕೆ, ಇದು ಲೀಡಿಂಗ್ ಡಯಾಗನಲ್ ಇದೆ. ಸೊ ಇದು ನಿಮಗೆ ಮಿನಿಮಮ್ 161% ಹೋಗುತ್ತೆ, ಮಿನಿಮಮ್ 127%, 161 ಮ್ಯಾಕ್ಸಿಮಮ್ ಇದು ಎಕ್ಸ್ಟೆಂಡ್ ಆಗುತ್ತೆ ನಿಮಗೆ, ಸ್ವಲ್ಪ ಮೇಲ್ಗಡೆ ಹೋಗ್ಬೋದು. 127% ಅದು ಮಿನಿಮಮ್ ಹೇಳ್ತೀವಿ, ಬಟ್ 161 ಪ್ಲಸ್ ಮೇಲ್ಗಡೆ ಹೋಗುತ್ತೆ. ಯಾಕಂದ್ರೆ ಇದೇ ನಿಮಗೆ ಇಲ್ಲಿ ಇದೇ ನಿಮಗೆ 1-2 ಫಾರ್ಮ್ ಆಗಿದ್ರೆ ಸೊ 3ನೇ ನಿಮಗೆ 161% ಎಕ್ಸ್ಟೆಂಡ್ ಆಗುತ್ತೆ. ಸೊ ಇದು ಇದರ ಡೆಸ್ಟಿನೇಷನ್ ಎಷ್ಟೇ ಅಂತ ಇನ್ ಸಬ್ಸಿಕ್ವೆಂಟ್ ಡೇಸ್ ಅಲ್ಲಿ ಗೊತ್ತಾಗುತ್ತೆ. ಫಾರ್ ಟೈಮ್ ಬೀಯಿಂಗ್ ಮಾತ್ರ ಇದು 1 and 2 ಅಂತ ಇಲ್ಲಿಗೆ ಮುಗಿದಿದ್ರೆ ಸೊ ನಿಮ್ದು ವೇವ್ 3 100% ಕನ್ಸಿಡರ್ ಮಾಡಿಕೊಳ್ಳಿ. ಇನ್ ಕೇಸ್ ಇಲ್ಲೇ ಮುಗಿದಿದ್ರೆ ಓಕೆ 100% ಅಂದ್ರೆ 61,000 ವರೆಗೂ ಅಪ್ಸೈಡ್ ಆಗುತ್ತೆ. ಒಂದು ಇಲ್ಲಿಗೆ ಎಲ್ಲರೂ ಮುಗಿದ್ರೆ ಸೊ 61,000 ವರೆಗೂ ಇದಾಗುತ್ತೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಮಾತ್ರ ತುಂಬಾ ಚೆನ್ನಾಗಿ ಈಗ ಇಂಪಲ್ಸ್ ಅಲ್ಲಿ ಎಂಟರ್ ಆಗುತ್ತೆ. ಓಕೆ, ಇದೇ ನಮ್ 2 ಏನಾದ್ರು ಮುಗಿದಿದ್ರೆ ನಿಮ್ಗೆ ಸಡನ್ ನಾಳೆ ಗ್ಯಾಪ್ ಅಪ್ ಓಪನ್. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಸೊ ಇದು ತುಂಬಾ ಕ್ಲಿಯರ್ ಇದೆ ಅಂತ ಅನ್ಸುತ್ತೆ ನಿಮಗೆ ಎಲ್ಲರಿಗೂ. ಸೊ ಇನ್ನೂ ಯಾರಾದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ, ಆಮೇಲೆ ಕೋರ್ಸ್ ವಿಡಿಯೋಸ್ನ ನೋಡ್ಲಿಕ್ಕೆ ಮರಿಬೇಡಿ. ಓಕೆ, ಥ್ಯಾಂಕ್ ಯು.